friends, I welcome you all to the online worship of Bangalore South Church this morning. Even as we have gathered to worship God, let us turn our Bibles to Psalm 66 verse number 12. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ಆತನ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 66ನೇ ಅಧ್ಯಾಯದ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 66ನೇ ಅಧ್ಯಾಯದ 12ನೇ ವಾಕ್ಯ. Psalm 66 verse 12. We went through fire and water, but you brought us to a place of abundance. ಕನ್ನಡ ಬೈಬಲ್ ಹೀಗೆ ಹೇಳುತ್ತೆ, ಕೀರ್ತನೆಗಳು 66ನೇ ಅಧ್ಯಾಯದ 12ನೇ ವಾಕ್ಯ. ನಾವು ಬೆಂಕಿಯನ್ನು ನೀರನ್ನು ದಾಟಿದೆವು, ಆದರೆ ನೀನು ನಮ್ಮನ್ನು ಸಮೃದ್ಧಿಯ ಸ್ಥಳದೊಳಗೆ ಬರಮಾಡಿದೆ. ನಾವು ಬೆಂಕಿಯನ್ನು ನೀರನ್ನು ದಾಟಿದೆವು, ಆದರೆ ನೀನು ನಮ್ಮನ್ನು ಸಮೃದ್ಧಿಯ ಸ್ಥಳದೊಳಗೆ ಬರಮಾಡಿದೆ. Hallelujah. Isn't it the testimony of many of us? Now beautifully the psalmist in this psalm is praising God for the wonderful things that God has done for him. He says in verse number 5, come and see what God has done, how awesome his works in man's behalf. ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ ದೇವರನ್ನು ಹೊಗಳುತ್ತಾ 5ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳುವನಾಗಿದ್ದಾನೆ, ಬನ್ನಿರಿ ದೇವರ ಕಾರ್ಯಗಳನ್ನು ನೋಡಿರಿ, ಮಾನವರ ಪರವಾಗಿ ಆತನ ಕಾರ್ಯಗಳು ಭಯಾನಕವಾಗಿವೆ ಎಂಬುದಾಗಿ. Wonderful things God has done in our life. When we look back, we can along with the psalmist say, truly God has been by our side. He has done so many wonderful things on our behalf. Even if you look at the history of Israel, He is a God who turned the Red Sea into dry land. They passed through the waters by their foot. He caused rivers to open in the wilderness. And many miracles God has done. ಈ ಇಸ್ರಾಯೇಲ್ ಜನರ ಇತಿಹಾಸವನ್ನು ನಾವು ನೋಡುವುದಾಗಿದ್ದರೆ ದೇವರ ವಾಕ್ಯ ಹೇಳುವ ಪ್ರಕಾರ ಆತನ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರು ನೆಲದ ಮೇಲೆ ನಡೆಯುವಂತೆ ಸಹಾಯ ಮಾಡಿದ ಆತನಾದನು. ದೇವರು ಅವರನ್ನು ಮರುಭೂಮಿಯ ಯಾತ್ರೆಯಲ್ಲಿ ಆ ಒಂದು ಮರುಭೂಮಿಯಲ್ಲಿ ನದಿಗಳನ್ನು ಅವರಿಗೆ ತೆರೆಯುವಂತಹ ದೇವರಾಗಿದ್ದನು. ಆದರೆ ಈ ಒಂದು ವಾಕ್ಯಕ್ಕೆ ಬರುವಾಗ ಈ ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಕರ್ತನೇ, ನಾವು ಈ ಬೆಂಕಿಯ ಮುಖಾಂತರ ಹಾದು ಹೋದೆವು, ನೀರಿನ ಮುಖಾಂತರ ನಾವು ಹಾದು ಹೋದೆವು, ಆದರೆ ಈ ಎಲ್ಲಾ ಸಂಗತಿಗಳಿದ್ದರೂ ಸಹ ನಮ್ಮನ್ನು ನೀನು ಒಂದು ಸಮೃದ್ಧಿಯಾದ ಸ್ಥಳಕ್ಕೆ ಕರೆತಂದಿದ್ದೆ ಎಂಬುದಾಗಿ. ಎಂತ ಸುಂದರವಾದ ದೇವರಲ್ಲವೋ. What a wonderful thing. God does miracles for His children, but nevertheless, His children are not spared from fiery trials. His children are not spared from raging waters. But even when you go through the fire, that is not the end of the story. You might think, I am finished, I am dead, I am going to die in this situation, in this difficulty. But that is not the end of the story. You know what the fiery trials does for it? The Bible says, through the fiery trials, He is a God who brings us to a place of abundance. Hallelujah. ನಾವು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ಬೆಂಕಿಯ ಮುಖಾಂತರ ನಾವು ಹಾದು ಹೋಗುವಂತ ಸಮಯದಲ್ಲಿ ಪ್ರಳಯಗಳು ನಮ್ಮನ್ನು ದಬ್ಬಾಳಿಸುವಂತ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುವಾಗ ನಾವು ಅಂದುಕೊಳ್ಳುತ್ತೇವೆ, ದೇವರೇ, ನನ್ನ ಜೀವಿತ ಇಲ್ಲಿಗೆ ಮುಗಿಯಿತು, ಈ ಕಷ್ಟಗಳೇ ನನ್ನನ್ನು ನುಂಗಿ ಬಿಡುತ್ತವೆ ಎಂಬುದಾಗಿ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೆ. ಆದ್ರೆ ಈ ಕೀರ್ತನೆಗಾರನು ಹೇಳುವ ಪ್ರಕಾರ ಈ ಬೆಂಕಿಯೇ ನಮಗೆ ಕೊನೆಯಲ್ಲ, ಈ ನೀರಿನ ಪ್ರಳಯಗಳು ನಮಗೆ ಕೊನೆಯಲ್ಲ. ಆದ್ರೆ ದೇವರು ನಮ್ಮ ಪರವಾಗಿ ಇರುವುದಾಗಿದ್ದರೆ ಕೇವಲ ನಾವು ಸುರಕ್ಷಿತವಾಗಿ ಮಾತ್ರವೇ ಬೆಂಕಿ ನೀರಿನಿಂದ ಆಚೆ ಬರುವುದಲ್ಲ, ಆದರೆ ಈ ಬೆಂಕಿಯ ನಿಮಿತ್ತವಾಗಿ ಈ ಒಂದು ನೀರುಗಳಿದ್ದರೂ ಸಹ ದೇವರು ನಮಗೆ ಸಮೃದ್ಧಿಯಾದ ಸ್ಥಳಕ್ಕೆ ಕರೆತರುವುದಕ್ಕಾಗಿ ಶಕ್ತನಾದ ದೇವರಾಗಿದ್ದಾನೆ. Hallelujah. My friend, I don't know what you're going through in your life this morning, but be encouraged. Even when you go through the fire will not burn you. That's what the Bible says in the book of Isaiah. Even you go through the waters will not drown you. You know why? Because God is going to be by your side. ದೇವರ ವಾಕ್ಯ ಯೆಶಾಯನ ಪುಸ್ತಕದಲ್ಲಿ ಹೀಗೆ ಬರೆಯುತ್ತದೆ, ಜಲ ಪ್ರವಾಹಗಳ ಮಧ್ಯದಲ್ಲಿ ನೀವು ಹಾದು ಹೋಗುವಾಗ
ನೀವು ಮುಳುಗಿ ಹೋಗಲ್ಲ. ಬೆಂಕಿಯ ಮುಖಾಂತರ ನೀವು ನಡೆದು ಹೋಗುವಾಗ ಬೆಂಕಿಯು ನಿಮ್ಮನ್ನು ದಹಿಸಿ ಬಿಡಲ್ಲ. ಯಾಕಂದ್ರೆ ನಮ್ಮ ದೇವರು ನಿಮ್ಮ ಜೊತೆಯಲ್ಲಿ ಇರುವುದಾಗಿದ್ದರೆ ಕೇವಲ ನೀವು ಬೆಂಕಿ ನೀರಿನಿಂದ ಸುರಕ್ಷಿತವಾಗಿ ಮಾತ್ರ ಬರದೆ ಆತನು ನಿಮ್ಮನ್ನು ಸಮೃದ್ಧಿಯಾದ ಸ್ಥಳಕ್ಕೆ ಕೊಂಡೊಯ್ಯುವ ಆತನಾಗಿದ್ದಾನೆ. That is his promise. What a wonderful God we serve. Friends, we are not spared of fiery trials. We are not spared from raging waters. But this is our confidence this morning. When we go through the fires, he will be with us. When we pass through the waters, he will be with us. And what will he do for us? He will take us to a place of abundance. What a God we serve. Isn't he wonderful? Never fear for anything that comes into your life, because whatever you might go through, he is with you. Hallelujah. ನಿಮ್ಮ ಜೀವಿತದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ನೀವಿದ್ದರೂ ಸಹ ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ತಾನೇ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಸಮೃದ್ಧಿಯಾದ ಸ್ಥಳಕ್ಕೆ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. Hallelujah. Let us pray this morning and invite the presence of God in our midst, that he will speak to us even as we offer our praise and worship to him. Hallelujah. ತಂದೆಯಾದ ದೇವರೇ, ಸ್ವಾಮಿ, ಬೆಳಗಿನ ಹೊತ್ತಾರೆಗಾಗಿ ನನಗೆ ಸ್ತೋತ್ರವಾಗಲಿ. ತಂದೆ, ನಿನ್ನ ವಾಗ್ದಾನಕ್ಕಾಗಿ ನನಗೆ ಸ್ತೋತ್ರ. Father, we just thank you, O Lord God. Even as we read from the scripture, we know, Lord, history proves that you are God Emmanuel. Even in our fiery trials, you are God Emmanuel, even Lord Jesus, in the raging waters. And we just thank you for your promise, which says even as we go through all of it, we will not only reach safely our destination, but you will bring us to a land, Lord God, of abundance. Thank you, Lord Jesus, for all these promises. Father, I pray for each one of your children. Lord, today fill their hearts with hope and confidence, not in themselves, O Lord God, but in your precious word, because what you promised you will fulfill. Minister to us this morning as we minister to you. In Jesus' precious name we pray. Amen. ನಾವು ಈ ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. ಈ ಹಾಡು ಹೀಗೆ ಹೇಳುತ್ತೆ: ಹೆದರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಸ್ತುತಿಸು ಸ್ತುತಿಸು ಯೇಸಪ್ಪನ ಸ್ತುತಿಸು. ನಮ್ಮ ಜೀವಿತದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ನಾವು ಇಂದು ಹಾದು ಹೋಗುತ್ತಿರುವುದಾಗಿದ್ದರೂ ಸಹ ಯಾವ ವಿಷಯಕ್ಕಾಗಿಯೂ ಸಹ ನಾವು ಹೆದರಿಕೊಳ್ಳುವುದು ಬೇಕಾಗಿಲ್ಲ. ಯಾಕಂದ್ರೆ ದೇವರು ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ಪಾರು ಮಾಡಿ ಆತನು ಸಮೃದ್ಧಿಯುಳ್ಳ ಸ್ಥಳಕ್ಕೆ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಯೇಸಪ್ಪನ ಸ್ತುತಿಸು, ಸ್ತುತಿಸು ಸ್ತುತಿಸು ಯೇಸಪ್ಪನ ಸ್ತುತಿಸು. ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಹೆದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಆರೋಗ್ಯವಿಲ್ಲವೆಂದು ಭಯಪಡಬೇಡ, ಆರೋಗ್ಯವಿಲ್ಲವೆಂದು ಭಯಪಡಬೇಡ. ಯೆಹೋವ ರಫನಿನಲ್ಲಿರುವಾಗ ಆರೋಗ್ಯವೇ ನಿನ್ನ ಮಧ್ಯವು. ಯೆಹೋವ ರಫನಿನಲ್ಲಿರುವಾಗ
ಸೋಲೆಂದು ಕುಂದಿದೆಯ ಯೆಹೋವ ನಿಸಿರಿನಲ್ಲಿರುವಾಗ ಎಂದಿಗೂ ಜಯ ಕೊಡುವ ಯೆಹೋವ ನಿಸಿರಿನಲ್ಲಿರುವಾಗ ಎಂದಿಗೂ ಜಯ ಕೊಡುವ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಸಮಾಧಾನ ಇಲ್ಲವೆಂದು ಅಳೆಯುತ್ತಿರುವೆಯ ಸಮಾಧಾನ ಇಲ್ಲವೆಂದು ಅಳೆಯುತ್ತಿರುವೆಯ ಯೆಹೋವ ಶಾಲೋಮ್ ನಿನ್ನಲ್ಲಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಯೆಹೋವ ಶಾಲೋಮ್ ನಿನ್ನಲ್ಲಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಸ್ತುತಿಸುರು ಸ್ತುತಿಸುರು ಯೇಸಪ್ಪನ ಸ್ತುತಿಸುರು 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 ಯೇಸಪ್ಪನ ಸ್ತುತಿಸುರು ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಸಮಾಧಾನ ಇಲ್ಲವೆಂದು ಅಳೆಯುತ್ತಿರುವೆಯ ಸಮಾಧಾನ ಇಲ್ಲವೆಂದು ಅಳೆಯುತ್ತಿರುವೆಯ ಯೆಹೋವ ಶಾಲೋಮ್ ನಿನ್ನಲ್ಲಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಯೆಹೋವ ಶಾಲೋಮ್ ನಿನ್ನಲ್ಲಿರುವಾಗ ಸಮಾಧಾನದಿ ನಿನ್ನ ನಡೆಸುವ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ಹೆದರದಿರು ನನ್ನ ಮನವೇ ನೀನು ಕದಲದಿರು ನನ್ನ ಮನವೇ ತಂದೆಯಾದ ದೇವರೇ ನಿನ್ನ ವಾಗ್ದಾನಗಳಿಗಾಗಿ ನನಗೆ ಸ್ತೋತ್ರವಾಗಲಿ ನಿನ್ನ ಪ್ರಿಯ ಜನರಿಗಾಗಿ ನಾನು ಬೇಡಿಕೊಳ್ಳುತ್ತೇನೆ ಯಾವ ವಿಷಯಕ್ಕೂ ಅವರು ಹೆದರದೆ ಸ್ವಾಮಿ ನಿನ್ನಲ್ಲೇ ಭರವಸೆ ಇಟ್ಟು ಈ ಜೀವಿತದ ಕತ್ತಲೆ ಹೋರಾಟವನ್ನು ಹೋರಾಡುವುದಕ್ಕಾಗಿ ಸಹಾಯಿಸುವುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಯಾರ್ಯಾರಿಗೆ ಸ್ವಾಮಿ ಆರೋಗ್ಯದ ಬಲವು ಬೇಕೋ ಅದನ್ನು ನೀನು ತಾನೇ ಒದಗಿಸಿಕೊಡು ಯಾರಿಗೆ ಶಾಂತಿ ನೆಮ್ಮದಿ ಬೇಕೋ ಅದನ್ನು ನೀನು ತಾನೇ ಒದಗಿಸಿಕೊಡು ತಂದೆಯಾದ ದೇವರೇ ಯಾರ್ಯಾರು ಸ್ವಾಮಿ ಕತ್ತಲೆ ಕಷ್ಟದಲ್ಲಿ ಹಾದು ಹೋಗುತ್ತಾ ಇದ್ದಾರೋ ಅವರಿಗೆ ಯೆಹೋವ ಹಿರಿಯಾಗಿದ್ದುಕೊಂಡು ಅವರ ಎಲ್ಲಾ ಕರ್ತನೆ ಅಗತ್ಯಗಳನ್ನು ನೀನು ತಾನೇ ನೆರವೇರಿಸಬೇಕೆಂಬುದಾಗಿ ಇಷ್ಟಾರ್ಥಗಳನ್ನು ನೆರವೇರಿಸಬೇಕೆಂಬುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ನೀನು ಒಳ್ಳೆಯ ದೇವರಾಗಿದ್ದೀಯಪ್ಪ ಎಲ್ಲಾ ಸನ್ನಿವೇಶಗಳಲ್ಲಿ ನಿನ್ನ ಮಕ್ಕಳು ಎಲ್ಲಾ ಕಾಲದಲ್ಲೂ ನಿನ್ನನ್ನು ಸ್ತುತಿಸಿ ಆರಾಧಿಸಿ ನಿನ್ನ ವಾಕ್ಯದಲ್ಲಿ ಆಳವಾಗಿ ಬೇರೂರಿ ಕರ್ತನೆ ನಿನ್ನ ವಾಗ್ದಾನಗಳು ಅವರ ಜೀವಿತದಲ್ಲಿ ನೆರವೇರುವುದನ್ನು ನೋಡುವುದಕ್ಕಾಗಿ ಪ್ರತಿಯೊಬ್ಬರಿಗೆ ಸಹಾಯಿಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯಾದ ದೇವರೇ ಆಮೇನ್ ಆಮೇನ್ ಆಮೇನ್. ನಾವು ಯಾವ ಪರಿಸ್ಥಿತಿಯಲ್ಲಿ whatever we may be going through, understand it is for a period of time. Maybe it is a fiery trial, maybe it is the raging water that will not remain for us forever. You know, the Bible says this is for some time. You know, and these things do many things in our life. When you and I go through fiery trial, when we come out of it, when we go into abundance, then we can understand how good God had been to us through those trials. And one thing I want to encourage all of you, whatever you might be going through, remember one thing, God will never let go of your hand. And
this too shall pass away. Hallelujah. ಇದು ಸಹ ಅತಿ ಬೇಗನೆ ಈ ಉಪದ್ರವವು ನೀಗುವಂತದ್ದಾಗಿದೆ. ಅದಕ್ಕಾಗಿ ನಾವು ಯಾವ ವಿಷಯಕ್ಕಾಗಿ ಹೆದರದೆ, ಯಾವ ವಿಷಯಕ್ಕಾಗಿ ಚಿಂತೆ ಮಾಡದೆ, ಸತತವಾಗಿ ನಾವು ದೇವರನ್ನು ಆರಾಧಿಸುವಾಗ ಮನಸ್ಸಿನಲ್ಲಿ ನಾವು ಸೋತು ಹೋಗದೆ ದೇವರನ್ನೇ ನಾವು ಕೊಂಡಾಡಿ ಆತನಲ್ಲಿ ನಾವು ಭರವಸೆ ಇಡುವಂತ ಸಮಯದಲ್ಲಿ ಈ ಎಲ್ಲಾ ಸಂಗತಿಗಳಲ್ಲೇ ನಾವು ಜಯಶಾಲಿಗಳಾಗಿ ಮುಂದೆ ಹೋಗುವುದಕ್ಕಾಗಿ ಸಾಧ್ಯವಾಗುತ್ತೆ. ಈ ಹಾಡನ್ನು ನಾವು ಹಾಡಿಕೊಳ್ಳೋಣ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವು, ಸೋತು ಹೋಗದಿರೋ ಮನ ಸೋತು ಹೋಗದಿರೋ. No, many times we have to stick to ourselves. Psalm 42, 43. On the psalmist is speaking to himself. And he is saying, why are you discouraged, O my soul? Why are you so downcast within me? Put your hope in God and yet I will praise Him. That is what the psalmist says. ಕೀರ್ತನೆ 42-43 ಇದೆಲ್ಲ ಹೀಗೆ ಹೇಳುತ್ತೆ. ನಾವೇ ನಮ್ಮನ್ನು ತ್ಯಜಿಸಿಕೊಳ್ಳಬೇಕು. ನನ್ನ ಮನವೇ ನೀನು ಸೋತು ಹೋಗಬೇಡ, ನನ್ನ ಮನವೇ ನೀನು ಹೆದರದಿರೋ. ಯಾಕಂದ್ರೆ ದೇವರಲ್ಲಿ ನಾನು ಭರವಸೆ ಇಡುವುದಾಗಿದ್ದರೆ, ಆತನನ್ನು ಸ್ತುತಿಸುವುದಾಗಿದ್ದರೆ, ಖಂಡಿತವಾಗಿ ಈ ಬೆಂಕಿಯ ಮುಖಾಂತರ ನಾನು ಸೋತು ಹೋಗಲ್ಲ. ಆದರೆ ನಾನು ಸಮೃದ್ಧಿಯಾದ ಸ್ಥಳಕ್ಕೆ ಸೇರಿಕೊಳ್ಳುತ್ತೇನೆ ಎಂಬ ಭರವಸೆ ನಮ್ಮಲ್ಲಿ ಇರುವುದಾಗಿದ್ದರೆ ನಾವು ಅನೇಕ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನೋಡುವುದಕ್ಕಾಗಿ ಸಾಧ್ಯವಾಗುತ್ತೆ. ಈ ಹಾಡನ್ನು ಹಾಡುವಾಗ ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ, ದೇವರೇ ಎಲ್ಲಾ ಸಮಯದಲ್ಲಿ ನಿನ್ನನ್ನು ಸ್ತುತಿಸುವುದಕ್ಕಾಗಿ ಸಹಾಯಿಸು. ಹೆದರದೆ, ಮನಗುಂದದೆ, ಮನ ಸೋತು ಹೋಗದೆ ಸ್ವಾಮಿ, ನಿನ್ನಲ್ಲೇ ಭರವಸೆ ಇಡುವುದಕ್ಕಾಗಿ ನನಗೆ ಸಹಾಯ ಮಾಡಿರುವುದಾಗಿ ದೇವರಲ್ಲಿ ನಾವು ಬೇಡಿಕೊಳ್ಳೋಣ. So the
ಎಂಬುದಾಗಿ ಸ್ವಾಮಿ. Help us, Lord, to trust in you continuously. ನಿರಂತರವಾಗಿ ನಿನ್ನಲ್ಲಿ ಭರವಸೆ ಇಡುವುದಕ್ಕಾಗಿ ನಮಗೆ ಸಹಾಯ ಮಾಡು. Be with us, Lord. ನಮ್ಮ ಜೊತೆಯಲ್ಲಿ ನೀನು ತಾನೇ ಇರು In ಸ್ವಾಮಿ. Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are back to our studies in 1 Peter. 1 ಪೇತ್ರ ಈ ಅಧ್ಯಾಯಗಳನ್ನು ನಾವು ಮತ್ತೊಂದು ಸಾರಿ ಅಭ್ಯಾಸಿಸುತ್ತಾ ಇದ್ದೇವೆ. We saw that being born again is a privilege. ನಾವು ಆಗಲೇ ಕಲಿತಿರುವ ಹಾಗೆ ಹೊಸದಾಗಿ ಹುಟ್ಟಿರುವಂಥದ್ದು ಇದು ನಮ್ಮ ಭಾಗ್ಯವೇ. It's all about a change in our thinking, a change in the longing of our life, and a power to overcome sin. ಈ ವಿಷಯಗಳಲ್ಲಿ ನಾವು ಕಲಿತಿದ್ದೆಲ್ಲ ಏನಂದರೆ, ಈ ಬದಲಾವಣೆಯು ನಮ್ಮ ಹೃದಯದ ಇಷ್ಟಾರ್ಥಗಳಲ್ಲಿ ಬರುವಂಥ ಬದಲಾವಣೆ, ನಮ್ಮ ಹೃದಯದ ಅಪೇಕ್ಷೆಗಳಲ್ಲಿ ಬರುವಂತಹ ಬದಲಾವಣೆ, ನಮ್ಮ ನಡತೆಗಳಲ್ಲಿ ಬರುವಂತಹ ಬದಲಾವಣೆ ಇದಾಗಿರುತ್ತದೆ. And as we come to Jesus as a community, we have a new purpose to become a royal holy priesthood. ನಾವೊಂದು ಸಮುದಾಯವಾಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುವಂಥ ಸಮಯದಲ್ಲಿ ನಮಗೆ ಒಂದು ಉದ್ದೇಶವಿರುತ್ತೆ. ಅದೇನೆಂದರೆ, ದೇವರಿಗೆ ನಾವು ರಾಜ್ಯವಂಶದ ಯಾಜಕರಾಗಿ ಬಾಳುವುದಕ್ಕಾಗಿ. Suffering is a very normal thing in this world, and as we live in this world, we have to behave like Jesus, pray fervently, and then we have to do things in order to save some more people to Jesus Christ. ಈ ಲೋಕದಲ್ಲಿ ನಾವು ಬಾಳಿ ಬದುಕುವಂಥ ಸಮಯದಲ್ಲಿ ಕಷ್ಟಗಳು ಬರುವುದು ಸಹಜವಾಗಿದೆ, ನಾವು ಉಪದ್ರಗಳನ್ನು ಎದುರಿಸುವುದು ಸಹಜವಾಗಿದೆ. ಆದರೆ ಈ ಎಲ್ಲ ಸಮಯಗಳಲ್ಲಿ ನಾವು ಉಪದ್ರಗಳಲ್ಲಿ ಹಾದು ಹೋಗುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಹಾಗೆ ವರ್ತಿಸಿ ಯೇಸು ಸ್ವಾಮಿಯನ್ನು ನಾವು ಇತರರಿಗೆ ತಿಳಿಯಪಡಿಸುವಂಥ ಜವಾಬ್ದಾರಿಯನ್ನು ನಾವು ಹೊಂದಿಕೊಂಡಿದ್ದೇವೆ. And last week we saw, as time runs out, we should share gospel courageously. ಕಳೆದ ವಾರ ನಾವು ಕಲಿತಿರುವ ಹಾಗೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿರುವಂಥ ಸಮಯದಲ್ಲಿ ನಾವು ಸುವಾರ್ತೆಯನ್ನು ಬಲವಾಗಿ ಹೋದಲ್ಲೆಲ್ಲ ಹಂಚಬೇಕಾಗಿದೆ. Today we will focus on 1 Peter chapter 4 verse 12 to 19. ಇಂದು ನಾವು 1 ಪೇತ್ರ 4ನೇ ಅಧ್ಯಾಯ 12ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. Our expectation should be based on God's word, His truths. Otherwise, we will get confused and disappointed in life. ಈ ಲೋಕದಲ್ಲಿ ನಾವು ಬದುಕುವಂತಹ ದಿನಗಳಲ್ಲಿ ನಮ್ಮ ಆ ಒಂದು ಭರವಸೆಯು ದೇವರ ವಾಕ್ಯದ ಮೇಲಿರಬೇಕು, ನಮ್ಮ ಭರವಸೆಯು ದೇವರ ಮೇಲಿರಬೇಕು. ಇಲ್ಲವಾಗಿದ್ದರೆ ನಾವು ಅನೇಕ ಗೊಂದಲಗಳಿಗೆ ಒಳಗಾಗುತ್ತೇವೆ. If you believe that if you accept Christ, no suffering, no pain, no difficulty, then we will get disappointed. ಒಂದು ವೇಳೆ ನಿಮ್ಮ ನಂಬಿಕೆ ಇದಾಗಿರುವುದಾಗಿದ್ದರೆ, ನಾವು ಕ್ರಿಸ್ತನನ್ನು ಸ್ವೀಕರಿಸಿದ ನಂತರ ನಮಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ, ಎಲ್ಲವೂ ಮನೋಹರವಾಗಿ ನಡೆಯುತ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡುವುದಾಗಿದ್ದರೆ ನೀವು ಸೋತು ಹೋಗುತ್ತೀರಿ. 1 Peter chapter 3 reminds us, we get married to difficult people, will have difficulties more in life. 1 ಪೇತ್ರ 3ನೇ ಅಧ್ಯಾಯದಲ್ಲಿ ಅದು ಹೇಳಿರುವ ಪ್ರಕಾರ, ಕಷ್ಟಕರವಾದ ಜನರೊಟ್ಟಿಗೆ ನಾವು ಮದುವೆ ಮಾಡಿಕೊಳ್ಳುವುದಾಗಿದ್ದರೆ ನಮ್ಮ ಜೀವಿತಗಳಲ್ಲಿ ಕಷ್ಟಗಳು ಬರುವುದು ಸಹಜವಾಗಿದೆ. So we should align our belief with the truths explained clearly in the scripture. ದೇವರ ವಾಕ್ಯದಲ್ಲಿ ಕಲಿಸಲ್ಪಟ್ಟಂತ ಆ ಸತ್ಯಾಂಶಗಳನ್ನು ಅರ್ಥೈಸಿಕೊಂಡು ಆ ಸತ್ಯಾಂಶಗಳ ಆಧಾರಿತವಾದ ಜೀವಿತವನ್ನೇ ನಾವು ಜೀವಿಸಬೇಕು. And that's what we see in this passage today. We'll see 3 realities that we have to face day to day in our life. ಪ್ರತಿನಿತ್ಯವೂ ನಾವು ಎದುರಿಸಬೇಕಾದ 3 ವಿಷಯಗಳನ್ನು ಇಂದು ನಾವು ಅಭ್ಯಾಸಿಸುವುದಕ್ಕೆ ಹೊರಟಿದ್ದೇವೆ. Number 1, we should remember always that we live in a fallen world. ಯಾವಾಗಲೂ ನಾವು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಈ ಲೋಕವು ಒಂದು ಬಿದ್ದು ಹೋದಂತಹ ಲೋಕವಾಗಿದೆ, ಅದರಲ್ಲಿ ನಾವು ಬದುಕುತ್ತಾ ಇದ್ದೇವೆ. Till Christ come the second time and take over the literal rule in this world, till that moment we are in the kingdom of God, but kingdom of God is not fully come, so we live in this fallen world and we will have suffering. ಕ್ರಿಸ್ತನ
ಎರಡನೆಯ ಬರೋಣದ ತನಕ ನಾವು ಬಿದ್ದು ಹೋದಂಥ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಏಕೆಂದರೆ ದೇವರ ರಾಜ್ಯವು ಆಗಲೇ ಆತನ ಮೊದಲನೇ ಬರೋಣಕ್ಕೆ ಆಗಮನಿಸಿದ್ದರೂ ಸಹ ಅದು ಸಂಪೂರ್ಣವಾಗಿ ಆಳ್ವಿಕೆ ಆ ಸ್ಥಳಕ್ಕೆ ಇಲ್ಲಿ ಬಂದಿಲ್ಲ. ಆ ಕಾರಣದಿಂದ ಯೇಸು ಸ್ವಾಮಿ ಎರಡನೇ ಬರೋಣದ ಸಮಯ, ಆತನ ಆಳ್ವಿಕೆಯ ಸಮಯದವರೆಗೆ ಈ ಲೋಕದಲ್ಲಿ ನಾವು ಉಪದ್ರಗಳನ್ನು ಎದುರಿಸುವುದು ಸಹಜವಾಗಿದೆ. In first century AD 64, AD 64ನೇ ಇಸ್ವಿಯಲ್ಲಿ, ಮೊದಲನೇ ಶತಮಾನದಲ್ಲಿ, Emperor Nero want to demolish one part of Rome. ಈ ನೀರೋ ಎಂಬ ಆ ಅರಸನು ರೋಮ್ ಆ ಒಂದು ಸ್ಥಳದ ಒಂದು ಭಾಗವನ್ನು ಆತನು ನಾಶ ಮಾಡಬೇಕೆಂಬುದಾಗಿ ನಿರ್ಧರಿಸಿದನು. And he asked his soldiers to put fire for all the buildings, and without anybody's knowledge the soldiers put fire. Many people died, many people, their business and everything got gutted. ಆ ಅರಸನ ಆದೇಶದ ಮೇರೆಗೆ ಅಲ್ಲಿರುವಂಥ ಸಿಪಾಯಿಗಳು ಈ ರೋಮ್ ಊರಿನ ಒಂದು ಭಾಗವನ್ನು ಸಂಪೂರ್ಣವಾಗಿ ಬೆಂಕಿಯಿಂದ ದಹಿಸಿ ಬಿಟ್ಟಿರುವ ಕಾರಣದಿಂದ ಅನೇಕರು ಈ ಘಟನೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡರು, ಅನೇಕರು ಆಸ್ತಿಯನ್ನು ಕಳೆದುಕೊಂಡರು, ಅನೇಕರು ತಮ್ಮ ಉಪಜೀವನದ ಸಂಗತಿಗಳನ್ನೇ ಅವರು ಕಳೆದುಕೊಳ್ಳುತ್ತಾರೆ. Then Nero put all the blame on the Christian community. They are the cause for all these things. ಆ ನಂತರ ನೀರು ಮಾಡಿರುವಂತ ಸಂಗತಿ ಏನಂದ್ರೆ, ಈ ಕ್ರೈಸ್ತರೇ ಈ ಬೆಂಕಿಯನ್ನು ಹಾಕಿ ಈ ಸ್ಥಳವನ್ನು ದಹಿಸಿದರು ಎಂಬ ತಪ್ಪು ಅಪವಾದವನ್ನು ಕ್ರೈಸ್ತರ ಮೇಲೆ ಆತನು ಹೊರಿಸಿದನು. Nero's soldiers picked up all those who claimed to be Christians and picked them one by one, brought them to his gardens in the night, wrapped them in oil and cloth and put fire and made them lantern for everybody to see. ಆ ನಂತರ ಈ ಸಿಪಾಯಿಗಳೆಲ್ಲ ಊರಿನಲ್ಲೆಲ್ಲ ಯಾರ್ಯಾರು ಕ್ರೈಸ್ತರೆಂಬುದಾಗಿ ಅವರು ಪ್ರಮಾಣ ಮಾಡಿದ್ದಾರೋ ಅಂತಹವರನ್ನೆಲ್ಲ ಅವರು ಬಂಧಿಸಿ ನೀರು ನೇಮಿಸಿದಂತ ಆ ಒಂದು ತೋಟಕ್ಕೆ ಅವರನ್ನು ಕರೆತರುತ್ತಾರೆ. ಆ ತೋಟಕ್ಕೆ ಕರೆತಂದ ನಂತರ ಕಂಬಗಳಿಗೆ ಅವರನ್ನು ಬಿಗಿದು ಅವರು ಬಟ್ಟೆಗೆ ಎಣ್ಣೆಗಳನ್ನೆಲ್ಲ ಸುರಿದು ಆ ಬೆಂಕಿಯನ್ನು ಈ ಜೀವಂತವಾದ ಮನುಷ್ಯರಿಗೆ ಅವರು ಹಚ್ಚಿ ಆ ತೋಟದಲ್ಲಿ ನೀರು ಈ ಅರಸನು ಈ ಕ್ರೈಸ್ತರ ದೀಪವನ್ನು ಉರಿಸುತ್ತಿದ್ದನು. So they are going through this fiery trials literally, and to them Peter is writing verse 12, dear friends, do not be surprised at the painful trial or fiery trial you are suffering, as though something strange were happening to you. ಇಂತಹ ನಿಜವಾದಂಥ ಅಗ್ನಿ ಪರೀಕ್ಷೆ ಅಥವಾ ಪರಿಶೋಧನೆಯಲ್ಲಿ ಕ್ರೈಸ್ತರು ಹಾದು ಹೋಗುತ್ತಾ ಇದ್ದಾರೆ. ಆ ಕಾಲಾವಧಿಯಲ್ಲಿ ಪೇತ್ರನು ಇಂಥ ಪರಿಶೋಧಿಸಲ್ಪಡುವಂಥ ಕ್ರೈಸ್ತರಿಗೆ 1 ಪೇತ್ರ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಬರೆಯುತ್ತಾ ಇದ್ದಾನೆ, ಪ್ರಿಯರೇ, ನಿಮ್ಮನ್ನು ಶೋಧಿಸುವುದಕ್ಕೆ ಅಗ್ನಿಯಂತಿರುವ ಪರಿಶೋಧನೆಗಾಗಿ ನೀವು ಆಶ್ಚರ್ಯಪಡಬೇಡಿರಿ. Sometimes God will miraculously save you like he saved Shadrach, Meshach, Abednego. ಕೆಲವೊಂದು ಸಾರಿ ದೇವರು ಆಶ್ಚರ್ಯಕರವಾಗಿ ನಿಮ್ಮನ್ನು ಈ ಎಲ್ಲಾ ಕಷ್ಟಗಳಿಂದ ಆತನು ಕಾಪಾಡುತ್ತಾನೆ. ಯಾವ ರೀತಿಯಾಗಿ ಶದ್ರಕ್, ಮೇಷಕ್, ಅಬದ್ನಿಗೋ ಈ ಮೂವರನ್ನು ಅಗ್ನಿಯ ಆ ಒಂದು ಭದ್ರದಿಂದ ಕಾಪಾಡಿದನೋ ಹಾಗೆ ಆತನು ಕಾಪಾಡಲು ಶಕ್ತನಾಗಿದ್ದಾನೆ. God allows you to go through the fire and you will become a burnt offering unto the Lord. ಆದರೆ ಕೆಲವೊಂದು ಸಾರಿ ಆತನ ಚಿತ್ತಾನುಸಾರವಾಗಿ ಈ ಅಗ್ನಿಯ ಪರಿಶೋಧನೆಯ ಸಮಯದಲ್ಲಿ ನೀವು ದಹಿಸಲ್ಪಡುವುದಕ್ಕಾಗಿ ದೇವರು ಅನುಮತಿಸುತ್ತಾನೆ. ಆಗ ನೀವು ಆತನಿಗೋಸ್ಕರ ಒಂದು ದಹಿಸಲ್ಪಟ್ಟಂತ ಆ ಒಂದು ಕಾಣಿಕೆಯಾಗಿ ನೀವು ಪರಿವರ್ತನೆ ಹೊಂದುತ್ತೀರಿ. Suffering is a part and parcel of Christian life. Don't get surprised, don't get shocked about it. Be prepared for it. Embrace suffering for the name of Christ. ಅಗ್ನಿಯಿಂದ ಪರಿಶೋಧಿಸಲ್ಪಡುವುದು ಇದು ಒಂದು ಸಾಮಾನ್ಯವಾದಂಥ ಸಂಗತಿ ಆಗಿರುತ್ತದೆ. ಈ ಒಂದು ಅಗ್ನಿಯ ಪರಿಶೋಧನೆಯಲ್ಲಿ ನೀವು ಹಾದು ಹೋಗುವಂಥ ಸಮಯದಲ್ಲಿ ನೀವು ಆಶ್ಚರ್ಯ ಪಡಬೇಡಿರಿ. ಯಾಕಂದ್ರೆ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಸಂಭವಿಸುವಂಥ ಸಹಜವಾದ ಸಂಗತಿ ಇದಾಗಿದೆ. Paul writes in Romans 8:18-25, the whole creation is longing for deliverance, and we also,
is in expectation for redemption of our body. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 18ನೇ ವಾಕ್ಯದಿಂದ ಕೆಳಗೆ ಹೀಗೆ ಹೇಳುತ್ತಾ ಇದ್ದಾನೆ, ಇಡೀ ಸೃಷ್ಟಿಯೇ ಅದು ಒಂದು ವಿಮೋಚನೆಗಾಗಿ ಅದು ಕೂಗುತ್ತಾ ಇದೆ. ನಾವು ಸಹ ನಮ್ಮ ಈ ದೇಹಗಳು ವಿಮೋಚಿಸಲ್ಪಡಬೇಕೆಂಬುದಾಗಿ ನಾವು ಸಹ ಕಾದುಕೊಂಡಿದ್ದೇವೆ. World will one day pass away. ಈ ಇರುವಂತಹ ಈ ತಾತ್ಕಾಲಿಕವಾದ ಜಗತ್ತು ಒಂದು ದಿನ ಅದು ಮುಕ್ತಾಯಗೊಳ್ಳುತ್ತದೆ. Every rule in this world will pass away. ಲೋಕದಲ್ಲಿ ಇರುವಂತಹ ಎಲ್ಲ ಆಳ್ವಿಕೆಗೆ ಒಂದು ಕೊನೆ ಇದೆ. Rome is not there today. ಇಂದು ರೋಮ್ ಆ ಒಂದು ಸಾಮ್ರಾಜ್ಯವು ಇಂದಿರಲ್ಲ. But one day the rule of Christ will come. ಆದರೆ ಒಂದು ದಿನ ಖಂಡಿತವಾಗಿ ಯೇಸು ಕ್ರಿಸ್ತನ ಆಳ್ವಿಕೆಯು ಬರಲಿಕ್ಕಿದೆ. One day our Savior will come. ಒಂದು ದಿನ ನಮ್ಮ ರಕ್ಷಕನು ಬರಲಿಕ್ಕಿದ್ದಾನೆ. Till that day we will have suffering, pain, as usual in this world. ಅಲ್ಲಿಯ ತನಕ ಈ ಲೋಕದಲ್ಲಿ ನಮಗೆ ಕಷ್ಟಗಳು ಬರುವುದು ಸಹಜ, ಉಪದ್ರಗಳನ್ನು ಅನುಭವಿಸುವುದು ಸಹಜವಾಗಿರುತ್ತದೆ. Number one truth, we live in a fallen world. ಮೊದಲನೆಯ ಸತ್ಯಾಂಶವೇನೆಂದರೆ ನಾವು ಬದುಕುವಂತ ಈ ಜಗತ್ತು ಇದು ಒಂದು ಬಿದ್ದು ಹೋದಂತ ಜಗತ್ತಾಗಿದೆ. Number two, we are partners with Christ in his sufferings. ಎರಡನೆಯದಾಗಿ ನಾವು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೇವೆ. Verse 13 to 16. ಅದು 13ನೇ ವಾಕ್ಯದಿಂದ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Last week we saw people who were in Titanic when they met with the iceberg and all storms, they all faced the after effects. ನಾವು ಕಳೆದ ವಾರ ಅಭ್ಯಾಸಿಸಿದ ಹಾಗೆ ಈ ಟೈಟಾನಿಕ್ ಹಡಗದಲ್ಲಿ ಪ್ರಯಾಣ ಮಾಡುತ್ತಾ ಇರುವಂತ ಎಲ್ಲಾ ಜನರು ಟೈಟಾನಿಕ್ ಹಡಗವು ಅಪಘಾತಕ್ಕೆ ಒಳಗಾಗಿ ಮುಳುಗುವಂತ ಸಮಯದಲ್ಲಿ ಆ ಹಡಗದಲ್ಲಿರುವಂತ ಪ್ರತಿಯೊಬ್ಬರ ಜೀವಿತವು ಅದು ಅಪಾಯಕ್ಕೆ ಗುರಿಯಾಗಿತ್ತು. Everyone who is in Christ Jesus, just because you are in Christ, you will suffer so many things in this world, because Christ has already told that about all that. ಕ್ರಿಸ್ತನಲ್ಲಿ ಇರುವಂತ ಪ್ರತಿಯೊಬ್ಬರು ಕ್ರಿಸ್ತನು ಹೇಳಿರುವ ಪ್ರಕಾರ ಈ ಲೋಕದಲ್ಲಿ ಇರುವಾಗ ನಾವು ಬಾಧೆಯನ್ನು ಅನುಭವಿಸುತ್ತೇವೆ ಎಂಬುದಾಗಿ ಕ್ರಿಸ್ತನು ಆಗಲೇ ಹೇಳಿದ್ದಾನೆ. Without any reason people will hate you just because you are a follower of Christ. ಯಾವ ಕಾರಣವಿಲ್ಲದೆ ಕ್ರಿಸ್ತನನ್ನು ನೀವು ಹಿಂಬಾಲಿಸುತ್ತೀರಿ ಎಂಬ ಒಂದೇ ಕಾರಣದ ನಿಮಿತ್ತವಾಗಿ ಅನೇಕರು ನಿಮ್ಮನ್ನು ಹಾಗೆ ಮಾಡುತ್ತಾರೆ. John 16:33 Jesus said, in this world you will have trouble, but don't worry, I have overcome this world. ಯೋಹಾನನ ಪತ್ರಿಕೆ 16ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟವಿರುವುದು, ಆದರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. John 15:18 Jesus said, if the world hates you, keep in mind that it hated me first. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ನಿಮಗಿಂತ ಮೊದಲು ಅದು ನನ್ನನ್ನು ದ್ವೇಷಿಸಿತು ಎಂದು ನೀವು ತಿಳಿಯಿರಿ. Mumbai Indians, they played well, but when they shared the 20 crores reward money, everybody who took part in the team shared. ನಾವು ನೋಡುತ್ತೇವೆ ಮುಂಬೈ ಇಂಡಿಯನ್ಸ್ ಇತ್ತೀಚೆಗೆ ಅವರು ಇವತ್ತು IPL ಟೂರ್ನಮೆಂಟ್ ನಲ್ಲಿ ಗೆಲುವನ್ನು ಅನುಭವಿಸಿದ ನಂತರ ಆ ಒಂದು ತಂಡದಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರು ಆ ಒಂದು ಬಹುಮಾನವನ್ನು ಅವರು ಹಂಚಿಕೊಂಡರು. If you are in the team Jesus Christ, you also will suffer, but when the glory is revealed, when the reward is shared, you also will participate in that too. ನೀವು ಕ್ರಿಸ್ತನ ಆ ಒಂದು ತಂಡಕ್ಕೆ ಸೇರಿಕೊಂಡಿದ್ದರೆ, ಆತನ ಕಷ್ಟಗಳಲ್ಲಿ ನೀವು ಪಾಲ್ಗೊಳ್ಳುವುದಾಗಿದ್ದರೆ, ಈ ಕಷ್ಟಗಳು ತೀರಿದ ನಂತರ ಆತನು ಕೊಡುವಂತ ಬಹುಮಾನ ದಿನದಂದು ಅಂದು ಸಹ ನೀವು ಪಾಲನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. In Luke's Gospel chapter 23 verse 31 Jesus says, ಲೂಕನ ಸುವಾರ್ತೆ 23ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, for if men do these things when the tree is green, what will happen when it is dry? Luke 23:31. ಅವರು ಹಸಿರು ಮರಕ್ಕೆ ಇವುಗಳನ್ನು ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಾರು ಎಂದು ಯೇಸು ಸ್ವಾಮಿ ಹೇಳುತ್ತಾರೆ.
When Jesus was walking this earth, he was betrayed. He worked hard. He was beaten up. He never got justice. Everybody deserted him. In spite of receiving blessing, one after another, people denied him. This all Jesus suffered. And he says he is a green tree. And what will happen to his disciples? Who is the dry tree? ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ಈ ಭೂಮಿಯ ಮೇಲೆ ಯೇಸು ಸ್ವಾಮಿಯು ಕೆಲಸವನ್ನು ಮಾಡುತ್ತಿರುವಾಗ, ಈ ಭೂಮಿಯ ಮೇಲೆ ಯೇಸು ಸ್ವಾಮಿ ಇದ್ದಂಥ ದಿನಗಳಲ್ಲಿ ಅನೇಕರು ಆತನನ್ನು ದ್ವೇಷಿಸಿದರು, ಆತನನ್ನು ಅಲ್ಲಗಳೆದರು, ಆತನ ವಿಷಯವಾಗಿ ತಪ್ಪು ಅಪವಾದಗಳನ್ನು ಅವರ ಮೇಲೆ ಅವರು ಹಾಕಿದರು. ಮಾತ್ರವಲ್ಲದೆ ಅನೇಕ ಕಷ್ಟಗಳಿಗೆ ಯೇಸು ಸ್ವಾಮಿ ಒಳಗಾದರು. ಯೇಸು ಸ್ವಾಮಿ ತಮ್ಮ ಬಗ್ಗೆ ಹೀಗೆ ಹೇಳಿಕೊಳ್ಳುತ್ತಾರೆ, ಹಸಿರಾದಂಥ ಮರ ನಾನಾಗಿರುವಂಥ ಸಮಯದಲ್ಲಿ ಅವರು ಈ ಎಲ್ಲ ಉಪದ್ರಗಳನ್ನು ಲೋಕವು ನನಗೆ ಕೊಟ್ಟಿದ್ದರೆ, ಒಣಗಿದ ನಂತರ ಒಣಗಿದ ಮರಕ್ಕೆ ಇನ್ನೆಷ್ಟೆಲ್ಲ ಉಪದ್ರಗಳನ್ನು ಅವರು ಕೊಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಲಿ ಹೇಳುತ್ತಾರೆ. So verse 12, Peter encouraged his people, don't get shocked, be prepared for suffering. ಆದ್ದರಿಂದ 12ನೇ ವಾಕ್ಯದಲ್ಲಿ ಪೇತ್ರನು ತನ್ನ ಜನರಿಗೆ ಉಪದೇಶಿಸುವಂತ ವಿಷಯವೇನೆಂದರೆ, ನೀವು ಆಶ್ಚರ್ಯ ಪಡಬೇಡಿರಿ, ಆದರೆ ನೀವು ಬಲ ಹೊಂದಿರಿ. Verse 13, but rejoice that you participate in the sufferings of Christ, so that you may be overjoyed when his glory is revealed. 13ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳುತ್ತಾನೆ, ನೀವು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದರಿಂದ ಸಂತೋಷವುಳ್ಳವರಾಗಿರ್ರಿ. ಇದಲ್ಲದೆ ಆತನ ಮಹಿಮೆಯ ಪ್ರತ್ಯಕ್ಷತೆಯ ಸಮಯದಲ್ಲಿ ನೀವು ಸಂತೋಷಪಟ್ಟು ಅತ್ಯಂತ ಉಲ್ಲಾಸಗೊಳ್ಳುತ್ತೀರಿ. You may be overjoyed. Why? ಯಾಕೆ ನಿಮಗೆ ಸಂತೋಷ ಉಲ್ಲಾಸ ಉಂಟಾಗುತ್ತದೆ? Because a final day reward day is coming. ಯಾಕಂದ್ರೆ ಒಂದು ಕೊನೆ ದಿನದಂದು ಅದು ಒಂದು ಬಹುಮಾನದ ದಿನವಾಗಿರುತ್ತದೆ. When you stand firm for the Lord, you also will share in the reward God is going to give you that day. ಕೊನೆಯ ದಿನದವರೆಗೆ ನೀವು ಬಲವಾಗಿ ನಂಬಿಗಸ್ತರಾಗಿ ನಿಲ್ಲುವುದಾಗಿದ್ದರೆ, ಆ ದಿನದಂದು ದೇವರು ತಾನೇ ನಿಮಗೆ ಬಹುಮಾನವನ್ನು ಕೊಡುತ್ತಾನೆ. ಆತನ ಉಲ್ಲಾಸದಲ್ಲಿ ನಿಮಗೆ ಪಾಲ್ಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. When you go through rough roads, sometimes your vehicle is topsy-turvy, but still you will have smooth ride because there is solid shock absorption. ನೀವು ನೋಡುತ್ತೀವಿ, ಕೆಲವೊಂದು ಸಾರಿ ರಸ್ತೆಯು ಅಂಕುಡೊಂಕಾಗಿರುವಂತ ಸಮಯದಲ್ಲಿ ನಿಮ್ಮ ವಾಹನ ಆಚೆ ಈಚೆ ಹೋದರೂ ಸಹ ಆ ವಾಹನವು ಯಾವುದೇ ಅಪಘಾತಕ್ಕೆ ಒಳಗಾಗಲ್ಲ. ಏನಕ್ಕಂದರೆ ನಿಮ್ಮ ವಾಹನದೊಳಗೆ ಶಾಕ್ ಅಬ್ಸಾರ್ಬರ್ಸ್ ಎಂಬ ಯಂತ್ರವು ಇರುವ ಕಾರಣದಿಂದ. Sometimes even you don't know swimming, but still you are enjoying the water because you have covered yourself with floats. ನಾವು ನೋಡುತ್ತೇವೆ, ಕೆಲವೊಂದು ಸಾರಿ ನಮಗೆ ಈಜು ಬರದಿದ್ದರೂ ಸಹ ನಾವು ಆ ನೀರಿನ ಆ ಒಂದು ಅನುಭವವನ್ನು ಹೊಂದುವುದಕ್ಕೆ ಕಾರಣವಾಗುತ್ತದೆ. ಏನಕ್ಕಂದ್ರೆ ನಾವು ಆ ನೀರ ಒಳಗೆ ಮುಳುಗದಂತೆ ನಮಗೆ ಒಂದು ವಸ್ತ್ರವನ್ನು ಕೊಡುತ್ತಾರೆ. ಆ ವಸ್ತ್ರದ ಮುಖಾಂತರ ನಾವು ಈಜು ಬರದಿದ್ದರೂ ನಾವು ಮುಳುಗಿ ಹೋಗಲ್ಲ. That is verse 14. If you are insulted because of the name of Christ, you are blessed, for the spirit of glory and of God rest on you. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗಳಿಗೆ ಗುರಿಯಾದರೆ ಸಂತೋಷ ಪಡಿರಿ, ಯಾಕಂದ್ರೆ ಮಹಿಮೆಯುಳ್ಳ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲವೇ. ಅವರ ವಿಷಯದಲ್ಲಿ ಆತನು ದೂಷಿಸಲ್ಪಡುತ್ತಾನೆ, ಆದರೆ ನಿಮ್ಮ ವಿಷಯದಲ್ಲಿ ಆತನು ಮಹಿಮೆ ಹೊಂದುತ್ತಾನೆ. You will not become topsy-turvy in the suffering, nor you will get drowned in the suffering, because the alongside helper, the greatest comforter of the world, Holy Spirit, dwells with you. ನೀವು ಕಷ್ಟಗಳನ್ನು ಅನುಭವಿಸುವಂತ ಸಮಯದಲ್ಲಿ, ಉಪದ್ರಗಳನ್ನು ಎದುರಿಸುವಂತ ಸಮಯದಲ್ಲಿ ನೀವು ಮುಳುಗಿ ಹೋಗಲ್ಲ. ಆ ಕಷ್ಟಗಳನ್ನು ನಿಮ್ಮನ್ನು ಸುಟ್ಟು ಹಾಕಿ ಅಥವಾ ನಿಮ್ಮನ್ನು ಕೊನೆಗೊಳಿಸಲ್ಲ. ಯಾಕಂದ್ರೆ ಪವಿತ್ರಾತ್ಮನಾದ ದೇವರು ತಾನೇ ಆ ಕಷ್ಟಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ, ನಿಮ್ಮನ್ನು ಮಹಿಮೆಗೆ ನಡೆಸುವಾತನಾಗಿದ್ದಾನೆ. There are two types of suffering. ಎರಡು ತರದ ಬಾಧೆಗಳುಂಟು. One is SIT suffering, self-induced trouble sufferings. ಮೊದಲನೆಯ ಉಪದ್ರ
ಏನಂದ್ರೆ ಸ್ವ ಇಚ್ಛೆಯಿಂದ ಕಷ್ಟದೊಳಗೆ ನಮ್ಮನ್ನೇ ನಾವು ಹಾಕಿಕೊಳ್ಳುವುದು. Other one is suffering for Christ's name. ಇನ್ನೊಂದು ತರದ ಬಾಧೆಗಳು ಎಂಬುದಾಗಿ ಹೇಳುವಾಗ ಕ್ರಿಸ್ತನ ನಿಮಿತ್ತವಾದ ನಿಂದೆಗಳನ್ನು ಅನುಭವಿಸುವುದು. You want to have reward, you want to be blessed, then you have to suffer for the right reason, for the name of Christ. ನಿಜವಾದಂತ ಮಹಿಮೆಯುಳ್ಳ ಅನುಭವಗಳು ನಿಮಗೆ ಬೇಕಾಗಿದ್ದರೆ ನೀವು ಕ್ರಿಸ್ತನ ನಿಮಿತ್ತವಾದ ನಿಂದೆಗಳನ್ನು ಸಹಿಸಿಕೊಳ್ಳಲು ಕಲಿಯಬೇಕು. Verse 15, if you suffer, it should not be as a murderer or thief or any kind of criminal or even as a meddler. 15ನೇ ವಾಕ್ಯ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರರ ಕಾರ್ಯದಲ್ಲಿ ತಲೆ ಹಾಕುವವನು ಆಗಿದ್ದು ಬಾಧೆಯನ್ನು ಅನುಭವಿಸಬಾರದು. Murderer, thief, criminal, according to Indian laws, you can be punished. ನಾವು ನೋಡುತ್ತೇವೆ ಭಾರತದ ನಿಯಮಗಳ ಅನುಸಾರವಾಗಿ ಒಂದು ವೇಳೆ ನೀವು ಕೊಲೆಗಾರನು, ಕಳ್ಳನು, ದುಷ್ಟನು ಆಗಿದ್ದರೆ ನೀವು ಶಿಕ್ಷೆಗೆ ಒಳಗಾಗುವುದು ಸಹಜವಾಗಿದೆ. But many governments, they never punish meddlers, but scripture says you are also in par with the criminal and all the people when you interfere into affairs which is not your business. ಆದರೆ ಅನೇಕ ಸರ್ಕಾರಗಳನ್ನು ನೋಡುವುದಾಗಿದ್ರೆ ಪರರ ಕಾರ್ಯದಲ್ಲಿ ತಲೆ ಹಾಕುವವರನ್ನು ಅವರು ದಂಡಿಸುವುದಿಲ್ಲ, ಅವರಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಆದರೆ ದೇವರ ವಾಕ್ಯದ ಅನುಸಾರವಾಗಿ ಪರರ ಕಾರ್ಯದಲ್ಲಿ ತಲೆ ಹಾಕುವವರು ಸಹ ಕೊಲೆಗಾರರು ಮತ್ತು ಕಳ್ಳರು ಮತ್ತು ದುಷ್ಟರ ಆ ಪಟ್ಟಿಯಲ್ಲಿ ಅವರು ಅವರ ಆ ಮಟ್ಟಕ್ಕೆ ಸೇರಿಸಲ್ಪಟ್ಟಿದ್ದಾರೆ. So that is verse 16 is all about despising the shame. ನಾವು ನೋಡುತ್ತೇವೆ 16ನೇ ವಾಕ್ಯದಲ್ಲಿ ಬಾಧೆಯನ್ನು ಅನುಭವಿಸಿ ನಾಚಿಕೆ ಪಡೆಯದೇ ಇರುವುದರ ವಿಷಯವಾಗಿ ಬರೆಯಲ್ಪಟ್ಟಿದೆ. Verse 16, however, if you suffer as a Christian, do not be ashamed, but praise God that you bear that name. 16ನೇ ವಾಕ್ಯ, ಕ್ರಿಸ್ತನ ಶಿಷ್ಯನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಅದರಲ್ಲಿಯೇ ದೇವರನ್ನು ಘನಪಡಿಸಲಿ. One day apostles and all church were praying, God, miracles should happen, signs and wonders, and your name be glorified. Give us wisdom, give us boldness, help us, Lord, to be fierce and fearless to proclaim the gospel. ಒಂದು ದಿನ ಅಪೊಸ್ತಲರು ಅವರ ಜೊತೆಯಲ್ಲಿ ಸೇರಿಕೊಂಡಿರುವಂತ ಎಲ್ಲಾ ವಿಶ್ವಾಸಿಗಳು ಎಡೆಬಿಡದೆ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದರು. ದೇವರೇ, ಈ ಒಂದು ಹಿಂಸೆಯ ಕಾಲದಲ್ಲಿ ನಿನ್ನ ವಾಕ್ಯವನ್ನು ಬಲವಾಗಿ ಬೋಧಿಸುವುದಕ್ಕಾಗಿ ನಮಗೆ ಬಲವನ್ನು ಕೊಡು, ಧೈರ್ಯದಿಂದ ನಾವು ನಿಂತುಕೊಂಡು ನಿನ್ನ ಸೇವೆಯನ್ನು ಮಾಡುವುದಕ್ಕಾಗಿ ಸಹಾಯಿಸು, ಈ ದಿನಗಳಲ್ಲಿ ನಾವು ನಂಬಿಕೆಯಲ್ಲಿ ಬಲ ಹೊಂದುವುದಕ್ಕಾಗಿ ಸಹಾಯಿಸೆಂಬುದಾಗಿ ಅಪೊಸ್ತಲರೆಲ್ಲರೂ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. Acts 5:12 says so many miracles happen through the apostles, unusual miracles. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಲ್ಲಿ ನಾವು ನೋಡುವುದಾಗಿದ್ರೆ ಅನೇಕ ಅಸಾಧಾರಣವಾದ ಅದ್ಭುತಗಳು ಈ ಶಿಷ್ಯರ ಮುಖಾಂತರ ನಡೆಯುತ್ತಿದ್ದವು, ಅಪೊಸ್ತಲರ ಮುಖಾಂತರ. Disciples, men and women added one after another and it became more than 5,000. ನಾವು ನೋಡ್ತೇವೆ ಒಂದಾದ ನಂತರ ಇನ್ನೊಬ್ಬರು ದೇವರ ರಾಜ್ಯಕ್ಕೆ ಸೇರ್ಪಡೆಯಾಗಿ, ಸಭೆಗೆ ಸೇರ್ಪಡೆಯಾಗಿ ಅವರ ಸಂಖ್ಯಾಬಲವು 5,000 ಅದು ಮುಂದುವರಿಯಿತು. Religious leaders called apostles and they awarded them with a good whipping, beated them up thoroughly and then warned them never again open their mouth about Jesus Christ. ಆ ಸಮಯದಲ್ಲಿ ಅಲ್ಲಿ ಇರುವಂತಹ ಧಾರ್ಮಿಕ ನಾಯಕರೆಲ್ಲ ಅಪೊಸ್ತಲರನ್ನು ಕರೆದು ಸರಿಯಾಗಿ ಅವರಿಗೆ ಪೆಟ್ಟನ್ನು ಅವರು ಕೊಟ್ಟು ಅವರಿಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಾರೆ, ಇನ್ನು ಮುಂದೆ ನೀವು ಯೇಸುವಿನ ನಾಮದಲ್ಲಿ ಪ್ರಸಂಗ ಮಾಡಬಾರದೆಂಬುದಾಗಿ. Message Bible concludes that part of Acts chapter 5 verse 40 to 42. He concludes like this: the apostles went out of the high council overjoyed because they had been given the honor of being dishonored on account of the name. Every day they were in the temple and homes teaching and preaching Christ Jesus, not letting up for a minute. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 40ನೇ ವಾಕ್ಯದಿಂದ ಈ ಒಂದು ಘಟನೆಯ ನಂತರ ಅಪೊಸ್ತಲರು ಅನುಭವಿಸಿದ ಸಂಗತಿಯ ಬಗ್ಗೆ ಹೀಗೆ ಬರೆಯಲ್ಪಟ್ಟಿದೆ: ಅವರು ಅಪೊಸ್ತಲರನ್ನು ಕರೆಯಿಸಿ ಅವರನ್ನು ಚಡಿಗಳಿಂದ ಹೊಡೆದು ಯೇಸುವಿನ ಹೆಸರಿನಲ್ಲಿ ಮಾತನಾಡಬಾರದೆಂದು ಆಜ್ಞಾಪಿಸಿ ಬಿಡುಗಡೆ ಮಾಡಿದರು. ಆದ್ದರಿಂದ ಯೇಸುವಿನ ನಾಮದ ನಿಮಿತ್ತ ಅವಮಾನಗಳು ತಾವು ಯೋಗ್ಯರಾಗಿ
ದೇವಲ್ಲ ಎಂದು ಅಪೊಸ್ತಲರು ಸಂತೋಷ ಪಡುತ್ತಾ ನ್ಯಾಯ ಸಭೆಯಿಂದ ಹೊರಗೆ ಹೋದರು. ದಿನದಿನವೂ ಅವರು ದೇವಾಲಯದಲ್ಲಿ ಮತ್ತು ಮನೆಗಳಲ್ಲಿ ಹೋಗಿ ಕ್ರಿಸ್ತ ಯೇಸುವಿನ ವಿಷಯವಾಗಿ ಸಾರುವುದರಲ್ಲಿಯೂ ಬೋಧಿಸುವುದರಲ್ಲಿಯೂ ನಿರತರಾಗಿದ್ದರು. Apostles were honored by having the mark of Christ in their body. They were dishonored. They went through all the disgrace, but the grace of God sustained them and they were overjoyed. ಅಪೊಸ್ತಲರು ಈ ರೀತಿಯಾಗಿ ಅವರು ಹೇಳುತ್ತಾರೆ, ಕ್ರಿಸ್ತನ ನಿಮಿತ್ತವಾದ ನಿಂದೆಗಳು ನಮಗೆ ಭಾಗ್ಯವೇ ಸೌಭಾಗ್ಯವೇ ಎಂಬುದಾಗಿ ಅವರು ಅಂದುಕೊಂಡು ಅವರು ಸಂತೋಷದಿಂದ ಕ್ರಿಸ್ತನ ಸೇವೆಯಲ್ಲಿ ನಿರತರಾಗಿದ್ದರು. Every day, in spite of jail, in spite of humiliation, in spite of confiscation, in spite of every pain, every day they were in temple, public place, and homes in private place, teaching and preaching Jesus Christ, not letting up for a minute. ಕ್ರಿಸ್ತನ ನಿಮಿತ್ತವಾದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವೇ ಎಂದು ನಿರ್ಧರಿಸಿಕೊಂಡು ಅನೇಕ ಬಾಧೆಗಳನ್ನು ಅನೇಕ ಪೆಟ್ಟನ್ನು ತಿಂದರೂ ಸಹ ಅವರು ಅನುದಿನವೂ ಒಂದು ನಿಮಿಷವಾದರೂ ಬಿಡದೆ ಎಡೆಬಿಡದೆ ಕ್ರಿಸ್ತನ ವಾಕ್ಯವನ್ನು ಎಲ್ಲಾ ಕಡೆಯಲ್ಲಿ ಹಂಚುವುದರಲ್ಲಿ ನಿರತರಾಗಿದ್ದರು. So number one reality, we live in fallen world. ಮೊದಲನೆಯದಾಗಿ ನಾವು ಬದುಕಿರುವಂತಹ ಈ ಲೋಕವು ಬಿದ್ದು ಹೋದಂತ ಲೋಕ. Number two, we are in Christ Jesus. Suffering is unavoidable. ನಾವು ಕ್ರಿಸ್ತೇಸುವಿನಲ್ಲಿ ಸೇರಿಕೊಳ್ಳುವಂತಹ ಸಮಯದಲ್ಲಿ ಕಷ್ಟಗಳು ನಮ್ಮ ಜೀವಿತಕ್ಕೆ ಬರುವುದು ಸಹಜವಾಗಿದೆ. Number three, we are in the process of being saved. ಮೂರನೇ ವಿಷಯ ಏನೆಂದರೆ ನಾವು ರಕ್ಷಣೆ ಹೊಂದುತ್ತಾ ಇದ್ದೇವೆ. Verse 17 to 19. 17ನೇ ವಾಕ್ಯದಿಂದ 19ನೇ ವಾಕ್ಯ. There is three tenses of our salvation. ನಾವು ನೋಡ್ತೇವೆ ನಮ್ಮ ರಕ್ಷಣೆಗೆ ಮೂರು ಕಾಲಗಳುಂಟು. Ephesians 2 verse 8 says we are saved. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಾಕ್ಯ ಹೀಗೆ ಹೇಳುತ್ತದೆ, ನಾವು ರಕ್ಷಿಸಲ್ಪಟ್ಟಿದ್ದೇವೆ. It's a completed transaction. ಅದು ಒಂದು ಮುಗಿಸಲ್ಪಟ್ಟಂತ ಕಾರ್ಯ ಕೆಲಸವಾಗಿದೆ. When you accept what Jesus did for you and decide to live for Jesus Christ, you are saved. ನೀವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡು ಆತನಿಗೋಸ್ಕರ ಬದುಕುವುದಕ್ಕಾಗಿ ನಿರ್ಧರಿಸುವಾಗ ನೀವು ರಕ್ಷಣೆ ಹೊಂದಿದ್ದೀರಿ. Romans 8:18 to 25 reminds us we will be saved from the presence of sin and suffering. That is future. That is redemption of body, where we will overcome gravity and move along with Jesus Christ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯದಿಂದ 25ನೇ ವಾಕ್ಯದಲ್ಲಿ ಭವಿಷ್ಯತ್ ಕಾಲದಲ್ಲಿ ಈ ರಕ್ಷಣೆಯ ಪರಿಣಾಮಗಳನ್ನು ಅದು ಸೂಚಿಸುತ್ತದೆ. ಅದೇನೆಂದರೆ ಯೇಸು ಕ್ರಿಸ್ತನ 2ನೇ ಬರುಣದ ನಂತರ ಆತನ ಶಾಶ್ವತವಾದಂತ ಆಳ್ವಿಕೆಯಲ್ಲಿ ನಾವು ಮತ್ತು ಸೃಷ್ಟಿಯು ಸಂಪೂರ್ಣವಾಗಿ ವಿಮೋಚಿಸಲ್ಪಡುತ್ತದೆ ಮತ್ತು ಆ ದಿನದಂದು ನಾವು ಪರಿಪೂರ್ಣವಾದ ವ್ಯಕ್ತಿಗಳಾಗಿ ಮಾರ್ಪಾಟನ್ನು ಹೊಂದುತ್ತೇವೆ. The day we started trusting Jesus and the day we will live with Jesus literally, we will be in the process called sanctification. In other words, we are being saved. ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟು ಆತನನ್ನು ಸ್ವೀಕರಿಸಿದ ನಂತರ ಯೇಸು ಕ್ರಿಸ್ತನ ಆಳ್ವಿಕೆಯ ಸಮಯದವರೆಗೆ ಅಂದ್ರೆ ಆ ಕಾಲಾವಧಿಯಲ್ಲಿ ನಾವು ಬದುಕುವಂತ ಸಮಯದಲ್ಲಿ ನಾವು ರಕ್ಷಿಸಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ನಾವು ಈಗ ಒಂದು ಶುದ್ಧೀಕರಣದ ಸಮಯದಲ್ಲಿದ್ದೇವೆ. Verse 17 to 19 is all about that. ಈ 17ನೇ ವಾಕ್ಯದಿಂದ 19ನೇ ವಾಕ್ಯದವರಲ್ಲಿ ಶುದ್ಧೀಕರಣದ ವಿಧಾನವು ಅಲ್ಲಿ ಬರೆಯಲ್ಪಟ್ಟಿದೆ. There is time for judgment to begin with the family of God, and if it begins with us, what will the outcome be for those who do not obey the gospel of God? ಏಕೆಂದರೆ ದೇವರ ಮನೆಯಲ್ಲಿ ಪ್ರಾರಂಭವಾಗತಕ್ಕ ನ್ಯಾಯ ತೀರ್ಪಿನ ಸಮಯವು ಬಂದಿದೆ. ಅದು ಮೊದಲು ನಮ್ಮಲ್ಲಿಯೇ ಪ್ರಾರಂಭವಾದರೆ ದೇವರ ಸುವಾರ್ತೆಗೆ ಅವಿಧೇಯರಾಗುವರ ಅಂತ್ಯವು ಏನಾಗುವುದು? And if it is hard for the righteous to be saved, what will become of the ungodly and the sinner? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನಿಗೆ ಆಗಿರುವ ಗತಿ ಏನು? The process of making us holy and making us to think like Christ and feel like Christ and act like Christ, that is not easy. ನಾವು ಕ್ರಿಸ್ತನ ಹಾಗೆ ವರ್ತಿಸುವುದು, ಕ್ರಿಸ್ತನ ಹಾಗೆ ನಡೆಯುವುದು, ಕ್ರಿಸ್ತನ ಹಾಗೆ ಪ್ರತಿಕ್ರಿಯೆ ತೋರಿಸುವುದು ಅದು ಒಂದು ಸುಲಭವಾದಂತ ವಿಷಯವಲ್ಲ. That judgment process which refines us to think and feel like Christ will make us
godly. ನಾವು ನೋಡ್ತೇವೆ ಕ್ರಿಸ್ತನ ಹಾಗೆ ವರ್ತಿಸುವುದಕ್ಕಾಗಿ ಆ ನ್ಯಾಯ ತೀರ್ಪು ನಮ್ಮ ಮೇಲೆ ಬರುವಂತ ಸಮಯದಲ್ಲಿ ಇದರ ಫಲಿತಾಂಶವಾಗಿ ನಾವೆಲ್ಲರೂ ಶುದ್ಧೀಕರಣ ಹೊಂದಿ ಶುದ್ಧರಾಗಲಾರಂಭಿಸುತ್ತೇವೆ. It is few years in this world. ಈ ಲೋಕದಲ್ಲಿ ಕೊಂಚವೇ ಅಲ್ಪ ಕಾಲ ನಾವು ಬದುಕುವಂತ Maximum ಸಮಯದಲ್ಲಿ 40 or 50 or 60 years. ಅದು ಬಹುತೇಕವಾಗಿ 40, 50 ಅಥವಾ 60 ವರ್ಷಗಳ ಕಾಲದ ವಿಧಾನವಾಗಿರಬಹುದು. But eternal judgment is Adre- reserved for the ungodly who never got transformed in their life. They were attending church, they were accepted Christ, but life never got transformed. They are ungodly and people who have never heard gospel, that is sinners. ನಾವು ನೋಡುತ್ತೇವೆ ಪಾಪಿಷ್ಠರು ಭಕ್ತಿಹೀನರೆಂಬುದಾಗಿ ಹೇಳುವಂತ ಸಮಯದಲ್ಲಿ ಅವರು ಎಂದಿಗೂ ಸುವಾರ್ತೆಯನ್ನು ಕೇಳಿದವರಲ್ಲ, ಅವರು ಎಂದಿಗೂ ದೇವರನ್ನು ಸ್ವೀಕಾರ ಮಾಡಿದವರಲ್ಲ. ಅಂಥವರಿಗೆ ನಿತ್ಯವಾದ ನ್ಯಾಯ ತೀರ್ಪು ಅಂದರೆ ನರಕವೇ ಅವರಿಗೆ ಇಟ್ಟಂತ ಸ್ಥಳವಾಗಿರುತ್ತದೆ. The fiery trials will prove that our faith is genuine. It will help us to depend on God. It will help us to honor God. It will help us to understand the intimacy with God. ನಾವು ನೋಡ್ತೇವೆ ಈ ಎಲ್ಲ ಅಗ್ನಿಯ ಪರಿಶೋಧನೆಗಳಲ್ಲಿ ನಾವು ಹಾದು ಹೋಗುವಂತ ಸಮಯದಲ್ಲಿ ದೇವರ ಅರಿವು ನಮ್ಮ ಜೀವಿತದಲ್ಲಿ ಹೆಚ್ಚಾಗುತ್ತದೆ. ದೇವರ ಗುಣಾತಿಶಯಗಳನ್ನು ಇನ್ನೂ ಪರಿಪೂರ್ಣವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಈ ಎಲ್ಲ ಅಗ್ನಿ ಪರಿಶೋಧನೆಗಳು ನಾವು ದೇವರ ಸಮೀಪಕ್ಕೆ ಬರುವಂತೆ ನಮಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. In comparison to the coming eternal fire in hell, this fiery trial we are facing today is just nothing. ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅದೇನೆಂದರೆ ನಿತ್ಯತ್ವದ ಮಹಿಮೆಗೆ ನಾವು ಹೋಲಿಸುವುದಾಗಿದ್ದರೆ ಈ ಅಲ್ಪ ಕಾಲದ ಉಪದ್ರಗಳು ಅದು ಏನಾಗಿರುವುದಿಲ್ಲ. So what should you do? Verse 19. ನೀವು ಮಾಡಬೇಕಾದ ಕೆಲಸವೇನು? 19ನೇ ವಾಕ್ಯ. So then those who suffer according to God's will should commit themselves to their faithful Creator and continue to do good. ಹೀಗಿರಲಾಗಿ ದೇವರ ಚಿತ್ತಾನುಸಾರವಾದ ಬಾಧೆ ಪಡುವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. What you should do? ನೀವು ಏನು ಮಾಡಬೇಕು? Just like Jesus committed his life when he was going through injustice, crucifixion, pain, he committed his life, trusted his Father totally and gave to the Father. ಯೇಸು ಸ್ವಾಮಿ ಅನೇಕ ಕಷ್ಟಗಳಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ಆತನನ್ನು ಶಿಲುಬೆಗೆ ಅವರು ಏರಿಸಿದಂತ ಸಮಯದಲ್ಲಿ ಆತನು ತಂದೆಯಲ್ಲಿಯೇ ಆತನು ಭರವಸೆ ಇಟ್ಟು ತನ್ನ ಜೀವಿತವನ್ನು ತಂದೆ ಕೈಯಲ್ಲಿ ಒಪ್ಪಿಸಿಕೊಡುತ್ತಾನೆ. And even in cross he continued to do good and prayed, God forgive them because they don't know what they are doing. ಶಿಲುಬೆ ಮೇಲೆಯೂ ಸಹ ಆತನು ಒಳ್ಳೆಯದನ್ನೇ ಮಾಡುತ್ತಾ ಇದ್ದಾನೆ. ಅದೇನೆಂದರೆ ಆತನನ್ನು ಯಾರ್ಯಾರು ಹಿಂಸಿಸುತ್ತಾ ಇದ್ದಾರೋ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಆತನು ಹೀಗೆ ಹೇಳುತ್ತಾನೆ, ತಂದೆಯೇ ಅವರು ಮಾಡುವಂತ ವಿಷಯಗಳನ್ನು ಅವರೇ ಅರಿಯರು ಸ್ವಾಮಿ, ದಯಮಾಡಿ ಅವರನ್ನು ಕ್ಷಮಿಸೆಂಬುದಾಗಿ ಪ್ರಾರ್ಥಿಸುತ್ತಿದ್ದಾನೆ. When you are innocent and you are pulled by the government people and they convert you to be a lantern and burn you alive, that time you won't feel to forgive people. You will have self-pity. Otherwise you will become very abusive, cursing people or threatening people. But if you trust in the Lord, you will continue to bless even the enemies. ನೀವು ಒಂದು ವೇಳೆ ಕಷ್ಟಕ್ಕೆ ಉಪದ್ರಕ್ಕೆ ಒಳಗಾಗಿದ್ದರೆ ಯಾವುದೇ ತಪ್ಪುಗಳನ್ನು ಮಾಡದೆ ಕ್ರಿಸ್ತನ ನಾಮದ ನಿಮಿತ್ತವಾಗಿ ನಿಂದೆಗಳನ್ನು ಅನುಭವಿಸುವಂತ ವೇಳೆಯಲ್ಲಿ ಎರಡು ರೀತಿಯಾದ ಪ್ರತಿಕ್ರಿಯೆಗಳನ್ನು ತೋರಿಸಲು ಸಾಧ್ಯವಾಗುತ್ತದೆ. ಮೊದಲನೇ ಪ್ರತಿಕ್ರಿಯೆ ಏನೆಂದರೆ, ಒಂದು ವೇಳೆ ನಿಮ್ಮನ್ನು ಅನ್ಯಾಯವಾಗಿ ಅವರು ಅಗ್ನಿಯಲ್ಲಿ ಹಾಕುವಂತ ಸಮಯದಲ್ಲಿ ಅಗ್ನಿ ಪರೀಕ್ಷೆಯನ್ನು ನಿಮಗೆ ಕೊಡುವಾಗ ನೀವು ಬಹಳಷ್ಟು ಹೃದಯದಲ್ಲಿ ನೊಂದಿಕೊಂಡು ಅಯ್ಯೋ ದೇವರೇ ಇಂಥ ಉಪದ್ರಗಳು ಯಾಕೆ ಎಂಬುದಾಗಿ ನೀವು ನೊಂದಬಹುದು. ಇನ್ನೊಂದು ಕಡೆಯಲ್ಲಿ ಒಂದು ವೇಳೆ ನಿಮಗೆ ಇದು ಸಹಿಸಿಕೊಳ್ಳಲೇ ಇರುವಂತ ಉಪದ್ರಗಳು ಬರುವಂತ ಸಮಯದಲ್ಲಿ ನೀವು ದೂಷಿಸಲು ಆರಂಭಿಸುತ್ತೀರಿ. When the stones were raining on Stephen in that first and last sermon of his life, ಆದರೆ ಸ್ಟೇಫಾನನು ಆ ಒಂದು ಪ್ರಸಂಗವನ್ನು ಮಾಡಿದಾಗ ಅನೇಕರು ಆತನ ಮೇಲೆ ಕಲ್ಲೆಸೆಯುವಂತ ಸಮಯದಲ್ಲಿ whole heaven got up. ಇಡೀ ಸ್ವರ್ಗವೇ ಎದ್ದು ನಿಂತಿತು. Jesus came
to welcome him to heaven. ಯೇಸು ಸ್ವಾಮಿ ತಾನೇ ಸ್ವತಃ ಸ್ತೆಫಾನನನ್ನು ಆ ಸ್ವರ್ಗದೊಳಗೆ ಆಹ್ವಾನಿಸುತ್ತಾನೆ. Stephen committed his life to the Lord. ಆ ಸಮಯದಲ್ಲಿ ಸ್ತೆಫಾನನು ತನ್ನ ಪ್ರಾಣವನ್ನು ದೇವರಿಗೆ Even in ಒಪ್ಪಿಸಿಕೊಡುತ್ತಾನೆ. that last moment he prayed like Jesus, forgive them, Lord. They don't know what they are doing. ಆ ಕೊನೆಯ ಗಳಿಗೆಯಲ್ಲಿಯೂ ಸಹ ಸ್ತೆಫಾನನು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಆತನು ಹೇಳುತ್ತಾ ಇದ್ದಾನೆ, ದೇವರೇ, ಅವರು ಮಾಡುವಂತ ಸಂಗತಿಗಳನ್ನು ಅವರು ಅರಿಯರು ಸ್ವಾಮಿ, ಅವರನ್ನು ನೀನು ಕ್ಷಮಿಸು. As we go through fiery trials, ನಾವು ಈ ಒಂದು ಅಗ್ನಿಯ ಶೋಧನೆಗಳ ಅಥವಾ ಪರಿಶೋಧನೆಗಳಲ್ಲಿ ಹಾದು let's ಹೋಗುವಂತ remind ವೇಳೆಯಲ್ಲಿ ourselves ನಮಗೆ ನಾವು we are ಮರುಜ್ಞಾಪಿಸಿಕೊಳ್ಳಬೇಕು. living in a fallen world. ನಾವು ಒಂದು ಬಿದ್ದು ಹೋದಂಥ ಲೋಕದಲ್ಲಿ ಬದುಕುತ್ತಿದ್ದೇವೆ. Suffering is a normal thing in the fallen world. ಈ ಒಂದು ಬಿದ್ದು ಹೋದಂತ ಲೋಕದಲ್ಲಿ ಕಷ್ಟಗಳು ಬರುವುದು ಸಹಜವಾಗಿದೆ. Number two, if we share in the suffering of Christ, we will share in the blessings of Christ. ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲ್ಗೊಳ್ಳುವುದಾಗಿದ್ದರೆ ನಾವು ಆತನ ಮಹಿಮೆಯಲ್ಲಿಯೂ ಸಹ ಪಾಲ್ಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. Thirdly, day by day we are becoming like Christ because we are going through this process of suffering. ನಾವು ಈ ಉಪದ್ರಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ವೇಳೆಯಲ್ಲಿ ನಾವು ಶುದ್ಧೀಕರಿಸಲ್ಪಟ್ಟು ದಿನಂಪ್ರತಿ ಕ್ರಿಸ್ತನ ಹಾಗೆ ನಾವು ವರ್ತಿಸುತ್ತಾ ಇದ್ದೇವೆ, ಕ್ರಿಸ್ತನ ಹಾಗೆ ಮಾರ್ಪಾಟು ಹೊಂದುತ್ತಿದ್ದೇವೆ. May God help each one of us as we go through these fiery trials, that we will become a shining flame for Jesus Christ and to the whole world which is in darkness. ಈ ಎಲ್ಲಾ ಕಷ್ಟಗಳನ್ನು ಉಪದ್ರಗಳನ್ನು ನಾವು ಅನುಭವಿಸುವಂತ ಸಮಯದಲ್ಲಿ ದೇವರಲ್ಲಿ ನಾವು ಬೇಡಿಕೊಳ್ಳೋಣ, ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಈ ಎಲ್ಲಾ ಬಾಧೆಗಳ ನಿಮಿತ್ತವಾಗಿ ನಾವು ಕ್ರಿಸ್ತನಿಗೋಸ್ಕರ ಇನ್ನೂ ತೇಜೋಮಯವಾಗಿ ಪ್ರಕಾಶಿಸುವುದಕ್ಕೆ ಆತ ನಮಗೆ ಸಹಾಯ ಮಾಡಲಿ. May God bless all of us. ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. Even as the Lord has spoken to us very clearly this morning, I would encourage you, my brother, my sister, whatever you are going through, there is no problem so big that God cannot solve it. There is no mountain too tall that He cannot move it. There is no storm so dark that He cannot calm it. There is no sorrow so deep that He cannot soothe it. You know why? Because if He carried the weight of the world upon His shoulders, surely and certainly He will carry you and me through all these fiery trials, and we will share in His glory and glorify His name all the days of our life. ಪ್ರಿಯರೇ, ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಿರುವ ಪ್ರಕಾರ ಈ ಬೆಳಗಿನ ಹೊತ್ತಾರೆ ನೀವು ಯಾವುದೇ ಕಷ್ಟ ಉಪದ್ರಗಳಲ್ಲಿ ಹಾದು ಹೋಗುತ್ತಾ ಇದ್ದರೆ ಒಂದು ವಿಷಯ ನಿಮಗೆ ಹೇಳಲು ಬಯಸುತ್ತೇನೆ. ಹೇಳುವ ಪ್ರಕಾರ ದೇವರಿಂದ ಬಗೆಹರಿಸಿದ ಯಾವುದೇ ಸಮಸ್ಯೆಯೂ ನಮಗೆ ಬರುವುದಿಲ್ಲ. ಯಾವುದೇ ಬೆಟ್ಟದಂತಹ ಸಮಸ್ಯೆಗಳಿದ್ದರೂ ಆತನ ಮೇಣದ ಉಪಾಧಿಯಲ್ಲಿ ಕರಗಿಸುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಏನಂತಂದ್ರೆ ಈ ಭೂಮಂಡಲವನ್ನೇ ಸೃಷ್ಟಿಸಿದಂತಹ ದೇವರು ನೀವು ಕಷ್ಟಗಳನ್ನು ಅನುಭವಿಸುವಾಗ ನಿಮ್ಮ ವಿಷಯವಾಗಿ ವ್ಯಕ್ತಿಗತವಾದ ಕಾಳಜಿಯನ್ನು ವಹಿಸಿಕೊಂಡು ಆತನು ತಾನೇ ತನ್ನ ಕರದಲ್ಲಿ ನಿಮ್ಮನ್ನು ಎತ್ತಿಕೊಂಡು ನಡೆಸುವಂತನಾಗಿದ್ದಾನೆ. As we sing this song, I want to encourage you. Put your hope in God. Through these fiery trials, they will never ever finish you off, but they are the ones which will purify you, and you will begin to enjoy the presence of God to a greater extent in your life. There is no problem to be God cannot solve me. There is no mountain too tall He cannot move it. There is no storm too dark He cannot calm it. There is no sorrow too deep He cannot soothe it.
cannot calm it. There is no sorrow to need. He cannot soothe it. If he carried the weight of the world upon his shoulders, I know my brother that he will carry you. If he carried the weight of the world upon his shoulders, I know my sister that he will carry you. Father, help us, Lord, to be careless in your care. ತಂದೆಯಾದ ದೇವರೇ, ನಿನ್ನ ಕಾಳಜಿಯಲ್ಲಿ ಯಾವುದೇ ಚಿಂತೆಯನ್ನು ಮಾಡದೆ ನಾವು ಸುರಕ್ಷಿತವಾಗಿರುವುದಕ್ಕಾಗಿ ಸಹಾಯ ಮಾಡು. In every fire, Father, we know we are safe in your everlasting arms. ಕರ್ತನೆ, ಪ್ರತಿಯೊಂದು ಅಗ್ನಿಯ ಪರಿಶೋಧನೆಯಲ್ಲೇ ನಿನ್ನ ಹಸ್ತದಲ್ಲಿ ನಾವು ಸುರಕ್ಷಿತವಾಗಿದ್ದೇವಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರವಾಗಲಿ. Help us, Lord, to be a holy flame. ತಂದೆಯಾದ ದೇವರೇ, ಪರಿಶುದ್ಧವಾದ ಅಗ್ನಿಯಾಗಿ ಪ್ರಜ್ವಲಿಸುವುದಕ್ಕಾಗಿ ನಮಗೆ ಸಹಾಯ ಮಾಡು. Bless this whole world in and through your life. ಕರ್ತನೆ, ನಿನ್ನ ಜೀವಿತದ ಮುಖಾಂತರ ಸ್ವಾಮಿ ಇಡೀ ಲೋಕವನ್ನೇ ನೀನು ಆಶೀರ್ವದಿಸಬೇಕೆಂಬುದಾಗಿ ನಾವು In ಬೇಡಿಕೊಳ್ಳುತ್ತೇವೆ. Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Shall we have the benediction? ನಾವು ಅತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. May the amazing grace of our Lord and Savior Jesus Christ, ಯೇಸು ಕ್ರಿಸ್ತನ ಅದ್ಭುತವಾದಂತ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಡಕೆ ಇಲ್ಲದಂತಹ ಪ್ರೀತಿಯು, and the continuous communion and comfort of the blessed Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು be with each one of us ನಮ್ಮೆಲ್ಲರ ಜೊತೆಯಲ್ಲಿ ಅದು ಸದಾ ಕಾಲವೂ ಇರಲಿ. as we go through all kinds of fiery trials. ಎಲ್ಲಾ ತರದ ಅಗ್ನಿ ಪರಿಶೋಧನೆಗಳಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ. God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.